ಗೋರ್ಮೆಂಟ್ ಜಾಬ್ಗಳು ಯಾಕೆ ಸಿಗಲ್ಲ ಅನ್ನೋದ ಕಾರಣ ಹೇಳ್ತ ನೋಡ್ರ. ಫಸ್ಟ್ನೇದ ಎಲ್ಲರಿಗೂ ತಿನ್ನಾಕ ಕಾಣಬೇಕ, ಆದ್ರ ರೈತನ ಮನಿಗೆ ಹೆಣ್ಣು ಯಾರು ಕೊಡುದಿಲ್ಲ. ಮತ್ ಇನ್ನೊಂದು ಕಾರಣ ಎಲ್ಲರಿಗೂ ಗೋರ್ಮೆಂಟ್ ಜಾಬ್ ಬೇಕಾ, ಆದ್ರ ಯಾರು ಗೋರ್ಮೆಂಟ್ ಶಾಲೆಗಳಿಗೆ ತಮ್ಮ ಮಕ್ಕಳುಗಳನ್ನ ಓದಾಕ ಕಳ್ಸೋದಿಲ್ಲ. ಇದೊಂದು ಕಾರಣ. ಇನ್ನೊಂದು ಕಾರಣ ಏನಂದ್ರ, ಈಗ ಒಬ್ಬ ಬಡವ್ರ ಮನ್ಯಾಗ ಹುಡುಗದಾನ, ಅವ್ ಫುಲ್ ಟ್ಯಾಲೆಂಟ್ ಅದಾನ, ಬೇಕಾದ ಎಕ್ಸಾಮ್ ಕೊಟ್ರೆ ಕ್ಲಿಯರ್ ಮಾಡ್ತಾನ ಅನ್ನೋ ಕೆಪಾಸಿಟಿ ಇರ್ತೈತಿ. ಮತ್ತೆ ಎಕ್ಸಾಮ್ ಕ್ಲಿಯರ್ ಮಾಡ್ತಾನ, ಅವಂಗ ಹಿಂದ ಏನಿರುದಿಲ್ಲ ಅಂದ್ರ ರೊಕ್ಕ ಇರುದಿಲ್ಲ. ಮತ್ ಇನ್ನೊಂದ ಅವನ್ ಹಿಂದ ಪವರ್ಫುಲ್ ವ್ಯಕ್ತಿಗಳ ಇದಿರುದಿಲ್ಲ, ಕೈ ಇರುದಿಲ್ಲ, ಹಸ್ತ ಇರುದಿಲ್ಲ, ಮತ್ತ ದೊಡ್ಡ ಬ್ಯಾಕ್ ಗ್ರೌಂಡ್ ಇರುದಿಲ್ಲ. ಗೊತ್ತಾಕ ನಿಮ್ ಬ್ಯಾಕ್ ಗ್ರೌಂಡ್ ಅಂದ್ರ ಇದೊಂದು ಕಾರಣ ಬಡವ್ರ ಮಕ್ಕಳಿಗೆ ಯಾಕ ಗೋರ್ಮೆಂಟ್ ಕೆಲಸ ಸಿಗುವತ್ತಂದ್ರ. ಮತ್ ಈಗ ಒಬ್ಬ ಶ್ರೀಮಂತರ ಮನ್ಯಾಗ ಒಬ್ಬ ಹುಡುಗದಾನ, ಅವಂಗ ಏನು ಟ್ಯಾಲೆಂಟ್ ಇಲ್ಲ, ಅವಂಗ ನಯ ಅಂದ್ರ ಅದ್ರ ಬಗ್ಗೆ ಜನರಲ್ ನಾಲೆಜ್ ಸದಕ್ಕೆ ಇರುದಿಲ್ಲ ಗೋರ್ಮೆಂಟ್ ಕೆಲಸದ ಬಗ್ಗೆ. ಆದ್ರೂ ಅವಂಗ ಕೆಲಸ ಹೆಂಗ್ ಸಿಗತೈತಿ? ಹೆಂಗಂದ್ರ ಅವ್ರ ಅಪ್ಪಗಳ, ಅವ್ರ ಅಜ್ಜಗಳ, ಹಿರಿಯರ್ಗಳು ಏನೋ ಮಾಡಿಟ್ಟಿರ್ತಾರ ಗಂಟ, ಆ ಗಂಟ ಕೊಟ್ಟ ಗೋರ್ಮೆಂಟ್ ಕೆಲಸ ತಗೋಬೇಕು ಅಂದ. ಇಲ್ಲಂದ್ರ ಅವ್ರ ಹಿಂದ ದೊಡ್ಡ ವ್ಯಕ್ತಿಗಳ ಕೈ ಇರ್ಬೇಕು ಅಂದ. ಈಗ ರಾಜಕಾರಣಿಗಳ ಕೈ ತಿಳ್ಕೊರಿ, ರಾಜಕಾರಣಿಗಳ ಕೈ ಇರ್ಬೇಕು. ಯಾಕಂದ್ರ ಅವ್ರು ಹೇಳಿದಂಗ ಅಲ್ಲಿ ಗೋರ್ಮೆಂಟ್ ಕೆಲಸಗಳು ನಡೀತಿರ್ತಾವ. ಈಗ ಗೋರ್ಮೆಂಟ್ ನಡ್ಸವ್ರ ಅವ್ರಿಗೆ ಬೇಕಾದವ್ರನ್ನ ಕರ್ಕೊಂಡ್ ಹೋಗಿ ಇದನ್ನ ಮಾಡ್ರ ಅಂದ್ರ ಮುಗೀತ, ಅಲ್ಲಿ ಬಡವ್ರ ಮಕ್ಳು ಸತ್ರ. ಇಷ್ಟೆಲ್ಲಾ ಆದ್ರೂ ಬಡವ್ರ ಮಕ್ಳು ಯಾಕ ಗೋರ್ಮೆಂಟ್ ಕೆಲ್ಸಕ್ಕ ಬಡದಾಡ್ತಾರಂದ್ರ, ಅದು ಒಂದ್ ಕೆಲ್ಸ ಅವ್ರಿಗೆ ಸಿಕ್ತಂದ್ರ ಅವ್ರ ಮಿಂಟಾನ, ಅವ್ರ ಕುಟುಂಬ ಎಲ್ಲಾ ಏನ ಬಡತನ ಕಂಡಿರಿದ್ಲ ಆ ಬಡತನ ಬೈಲಾಕತ್ ಹೇಳಿ ಆ ಹುಡುಗರ ಆ ರೀತಿ ಕಷ್ಟಪಟ್ಟ ಓದ್ತಿರ್ತಾವ. ಧಾರವಾಡದಾಗ ಕೋಚಿಂಗ್ ಮಾಡ್ತಾವ, ಬಿಜಾಪುರದಾಗ ಕೋಚಿಂಗ್ ಮಾಡ್ತಾವ. ಆದ್ರೂ ಅವ್ರಿಗೆ ಗೋರ್ಮೆಂಟ್ ಕೆಲಸ ಸಿಗೋದಿಲ್ಲ. ಗೋರ್ಮೆಂಟ್ ಕೆಲಸ ಯಾರಿಗ್ ಸಿಗ್ತೈತಿ ಅಂದ್ರ, ಯಾರ ಕಡೆ ರೊಕ್ಕ ಇರ್ತೈತಿ, ಯಾರ ಕಡೆ ರಾಜಕೀಯ ನಾಯಕರ ಅಧಿಕಾರದ ದುರುಪಯೋಗ ಮಾಡ್ಕೋತಿರ್ತಾರಲ್ಲ, ಅವ್ರಿಗೆ ಗೋರ್ಮೆಂಟ್ ಕೆಲಸ ಸಿಗ್ತೈತಿ. ಈಗ ನಿನ್ನೆ ಕೆಪಿಸಿ ಸಿವಿಲ್ ಪೊಲೀಸ್ ಎಕ್ಸಾಮ್ ನಡೀತ, ಸಿವಿಲ್ ಕಾನ್ಸ್ಟೇಬಲ್ ಸಿವಿಲ್ ಎಕ್ಸಾಮ್ ನಡೀತ. ಅಲ್ಲಿ ನೋಡ್ರಿ, ಬಿಜಾಪುರದಾಗ ಬಾಗಲಕೋಟದಾಗ ಸೀರಿಯಲ್ ನಂಬರ್ OMR ಸೀರಿಯಲ್ ನಂಬರ್ ಇರ್ತಿಲ್ಲ, ಆ ಸೀರಿಯಲ್ ನಂಬರ್ ಮ್ಯಾಗ ತಳಗ ಬಂದೈತಿ. ಮತ್ ಹೇಳ್ತಾರ, ಮತ್ತ ಎಕ್ಸಾಮ್ ಪೇಪರ್, ಎಕ್ಸಾಮ್ ಹಾಲ್ ಟಿಕೆಟ್ ಹೋದ್ರುನು ಅಲ್ಲಿ ಅಲೋ ಮಾಡಿಲ್ಲ ಅಂತ. ಅಲ್ಲಿ ಯಾವ ರೀತಿಯಾಗಿ ಕರಪ್ಷನ್ ನಡೆಯತೈತಿ ಅನ್ನೋದು ಇದ್ರ ಮ್ಯಾಗ ಗೊತ್ತಾಗೈತಿ. ಅಲ್ಲಿ ಮತ್ತ 11:30 ಆದ್ರೂ OMR ಶೀಟ್ ಕೊಟ್ಟಿರ್ಕಿಲ್ಲ ಅಂತ. ಹಿಂಗಾದ್ರೆ ಹೆಂಗ? ಮೊನ್ನೆ ನೀಟ್ ಎಕ್ಸಾಮ್ ನಡೀತ, ಅಲ್ಲಿ ಬರೀ 2 ನಿಮಿಷ ಲೇಟ್ ಆಗಿ ಹೋಗಂತಲೇ ಅವ್ರ ಹುಡುಗರ ಮ್ಯಾಗ ತಪ್ಪ ಹಾಕಿರಿ. ಅಂದ್ರ ಎಕ್ಸಾಮ್ ಸೆಂಟರ್ ಐತಿ ಅನ್ನೋದು ಗೊತ್ತೈತಿ, ಎಕ್ಸಾಮ್ ಐತಿ ಅನ್ನೋದು ಗೊತ್ತೈತಿ, ಆದ್ರೂ 1 ತಾಸ್ 2 ತಾಸ್ ಯಾಕೆ ಲವ್ ಹೋಗ್ಲಿ ಅಂತೇಳಿ. ಈಗ ಎಷ್ಟೋ ದೂರದಿಂದ ಹುಡುಗರ ಸಿವಿಲ್ ಎಕ್ಸಾಮ್, ಕಾನ್ಸ್ಟೇಬಲ್ ಸಿವಿಲ್ ಎಕ್ಸಾಮ್ ಬರ್ಯಾಕ ಹೋಗ್ಯಾರ. ನೀನೆ ಅವ್ರ ಲಘು ಹೋಗಿ ಕೂತ್ರುನು ನೀವು ಲೇಟ್ ಮಾಡಿ ಕ್ವಶನ್ ಪೇಪರ್ ಕೊಟ್ರಿ ಅಂದ್ರ ಅದ ನಿಮ್ ತಪ್ಪು, ಏನ್ ಯಾರ ತಪ್ಪು? ಎಲ್ಲಾರು ಈ ರೀತಿ ಮಾಡಂತಲೇನ ಬಡವ್ರ ಮಕ್ಕಳಿಗೆ ನೌಕರಿನೂ ಸಿಗಾತು, ಅವ್ರ ಕನಸುಗಳಂತಿ ಮೊದಲ ನುಚ್ಚು ನೂರಾಗಿ ಸಾಯತಾವ. ಅದ್ರೊಳಗೆ ನೀವು ಎಲ್ಲಾರು ಸೇರಿ ಅವ್ರನ್ನ ಒಟ್ಟ ಬಡವ್ರನಾಗ ಸಾಯ ಅಂತೇಳಿ ಬಿಡತೈತಿ ಅನಿಸ್ತೈತಿ ನನಗೆ. ಯಾಕಂದ್ರ ಎಲ್ಲಾರು ರೊಕ್ಕಿದ್ದವ್ರು ಕೊಟ್ಟು ಹೋಗ್ತಾರ, ಬಡವ್ರ ಏನ್ ಮಾಡ್ಬೇಕ? ಈಗ ಆಲ್ಮೋಸ್ಟ್ ಅಲ್ಲಿ ಮಾನ್ಯ ಯಾವ್ದೋ ಒಂದು ಪೋಸ್ಟ್ ಕರೆದ ಎಮ್ಮಿ ಡಾಕ್ಟರ್ ಒಂದ್ ಪೋಸ್ಟಿಗೆ 80 ಲಕ್ಷ ರೂಪಾಯಿ. ಅಂದ್ರೆ ಬಡವ್ರ ಮಕ್ಳು ಎಲ್ಲಿ ಕೊಡ್ಬೇಕು? ಅಷ್ಟು ಕೊಟ್ಟ ಹೋಗುದಂತದ್ ಏನೈತಿ? ಅಷ್ಟು ಕೊಟ್ಟು ಹೋದ್ರು ಅವ ತನ್ನ ಜೀವನಾನ ಬಡ್ಡಿಯಾಗ ಸುಸಿರುನು ಅದು ಬಡ್ಡಿ ಮುಟ್ಟುದಿಲ್ಲ, ಅಸಲ ಬರುದಿಲ್ಲ. ಏನು ಬಡ್ಡಿಯಾಗ ಅವ ನೌಕರಿ ಮಾಡತಾನ ಅಂತೇಳಿ ಹೆಸರಿಗೆ ಅಷ್ಟ. ಆದ್ರ ಅವ ನೌಕರಿನ ಅವಾಗ ಅನ್ನ ಹಾಕ್ತೈತಿ ಅಂತ ತಿಳ್ಕೊಂಡಿರ್ತಾನ, ಆ ನೌಕರಿಯಿಂದ ಅವ ಸತ್ತು ಹೋಗಿರ್ತಾನ. ಆ ರೀತಿ ಆಗೈತಿ. ಈಗ ನಿನ್ನೆ ಸಿವಿಲ್ ಎಕ್ಸಾಮ್ ನಡೀತ, ಪೊಲೀಸ್ ಕಾನ್ಸ್ಟೇಬಲ್. ಅದ್ರೊಳಗು ಅಕ್ರಮಗಳು ಈಗ ಸುಮ್ ಹೆಸರಿಗಷ್ಟ ಎಕ್ಸಾಮ್ ನಡೆಸ್ಯಾರ, ಒಳಗೊಳಗ ಎಲ್ಲಾ ಫಿಕ್ಸ್ ಆಗಿ ಒಂದ್ ಪೋಸ್ಟಿಗೆ ಇಷ್ಟ ಅಂತ ಹೇಳಿ ರೊಕ್ಕ ಫಿಕ್ಸ್ ಮಾಡಿ ಎಲ್ಲಾ ನೌಕರಿಗಳನ್ನ ಎಲ್ಲಾ ಕೊಟ್ಟು ಬಿಟ್ಟಾರ ಈಗ ಆಲ್ರೆಡಿ. ಇದನ್ನ ಯಾಕೆ ಎಕ್ಸಾಮ್ಗಳು ನಡೆಸ್ತಾರಂದ್ರ, ಬಡವ್ರ ಮಕ್ಕಳಿಗೆ ಆಸೆ ಹುಟ್ಟಿಸ್ಬೇಕು. ಅದನ್ನ ಎಕ್ಸಾಮ್ ಏನ್ ಬರ್ಯಾಕ್ ಬರ್ತಾರಲ್ಲ, ಅದು ಗೋರ್ಮೆಂಟ್ ಲಾಭ ಆಕೈತಿ. ಎಷ್ಟೋ 3,000 ಎಷ್ಟೋ ಪೋಸ್ಟ್ ಅದಾವ, ನಾನು ನೋಡಿಲ್ಲ. ಅಷ್ಟು ಪೋಸ್ಟಿಗೆ 4 ಲಕ್ಷ ಮಂದಿ ಅಪ್ಲಿಕೇಶನ್ ಆಕೈತೆ. ಒಬ್ಬ ವ್ಯಕ್ತಿ ತಕ 750 ರೂಪಾಯಿ ಬಿಡ್ರಿ ಮ್ಯಾಗಿಂದ, 700 ರೂಪಾಯಿ ಅಂತರೂ ಎಷ್ಟು ಕೋಟಿ ಆಕೈತಿ ನೀವು ನೋಡ್ರಿ. ಹಿಂಗಾದ್ರ ನೌಕರಿ ಅಲ್ಲ, ಅದ ಬಡತನ ಬಯಲಾಗುದಲ್ಲ. ಆ ಬಡತನದಾಗ ಉರ್ಲಾಕೊಂಡ್ ಸತ್ರುನು ಬಡತನ ಬಯಲಾಗುದಿಲ್ಲ. ಬಡವ್ರ ಮಕ್ಕಳಿಗೆ ನೌಕರಿ ಅಂತೂ ಈ ಜನ್ಮದಾಗ ಸಿಗುದಿಲ್ಲ.